ಹಲೋ ಗಾಯ್ಸ್, ನೀವೆಲ್ಲರೂ ಕೂಡ ಸ್ಪೈಡರ್ ಮ್ಯಾನ್ ಮೂವಿಗಳನ್ನ ನೋಡೇ ಇರ್ತೀರಾ. ಆದ್ರೆ ಹೇಗಿರುತ್ತೆ ಒಂದು ವುಮೆನ್ ಸ್ಪೈಡರ್ ಮ್ಯಾನ್ ಆಗಿದ್ರೆ ಸೇಮ್ ಅದೇ ರೀತಿನೇ ಈ ಮೂವಿಯ ಹೀರೋಯಿನ್ ಗೆ ಒಂದು ಸ್ಪೈಡರ್ ಕಚ್ ಬಿಡುತ್ತೆ. ಆದ್ರೆ ಇವಳಿಗೆ ಸಿಗುವಂತ ಪವರ್ ಯಾವ್ದು? ಸೇಮ್ ಸ್ಪೈಡರ್ ಮ್ಯಾನ್ ತರನೇ ಇವಳು ತನ್ನ ಕೈಯಿಂದ ವೆಬ್ ನ ಬಿಡ್ತಾಳ, ಇಲ್ಲಾಂದ್ರೆ ಇವಳಿಗೆ ಡಿಫ್ರೆಂಟ್ ಆಗಿ ಇನ್ನೊಂದೇನಾರ ಪವರ್ ಸಿಗುತ್ತಾ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಮೇಡಮ್ ವೆಬ್ ಅಂತ. ಆಕ್ಚುಲಿ ಇದು ಮಾರ್ವೆಲ್ ಗೆ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಲಾಸ್ಟ್ ಅಂಡ್ ಫೌಂಡ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲೇ ಪೆರೋವಿಯನ್ ಎಂಬ ಅಮೆಝಾನ್ ಕಾಡಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ನಾವು ಕಾನ್ಸ್ಟೆನ್ಸಿ ಅನ್ನೋ ಒಬ್ಳು ಲೇಡಿನ ನೋಡ್ತೀವಿ. ಇವಳು ಆಕ್ಚುಲಿ ಒಂದು ಸ್ಪೈಡರ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅದನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿರ್ತಾಳೆ. ಆಗ ಅಲ್ಲಿಗೆ ಇವನ್ ಫ್ರೆಂಡು ಇಜಕೇಲ್ ಬರ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವ್ರು ಈ ಸ್ಪೈಡರ್ ನ ಯಾಕಪ್ಪ ಹುಡುಕ್ತಾ ಇದ್ದಾರೆ ಅಂದ್ರೆ ಆ ಒಂದು ಸ್ಪೈಡರ್ ನ ವೆನಮ್ ಯಾವುದೇ ಒಂದು ಕಾಯಿಲೆಯನ್ನು ಗುಣ ಮಾಡುವಂತ ಒಂದು ಪವರ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾದ ಒಂದು ಸ್ಪೈಡರ್ ನ ಹುಡುಕ್ತಾ ಇರ್ತಾರೆ. ಆ ಸ್ಪೈಡರ್ ಹೆಸರು ಪೆಪ್ಟೈಡ್ ಸ್ಪೈಡರ್ಸ್ ಅಂತ. ಇವಳನ್ನ ಒಂದು ಫ್ರೆಂಡು ಇಜಗಲ್ ಕೂಡ ಸರಿ ಆಯ್ತು ನೀನು ಹುಡುಕ್ತಾ ಇರು, ನಾನು ಕ್ಯಾಂಪ್ ಹತ್ರ ಹೋಗ್ತೀನಿ ಅನ್ಬಿಟ್ಟು ಇವನ್ ಶಿಸ್ತಾಗಿ ಕ್ಯಾಂಪ್ ಹತ್ರ ಬರ್ತಾನೆ. ಕ್ಯಾಂಪ್ ಬಂದ್ಬಿಟ್ಟು ಯಾರಿಗೂ ಗೊತ್ತಾಗದಿರೋ ರೀತಿ ಕಾನ್ಸ್ಟೆನ್ಸಿ ಕಂಡಿಡ್ದಿರೋ ಅಂತ ಕೆಲವು ಕ್ಲೂಗಳನ್ನೆಲ್ಲ ಕ್ಲೀನ್ ಆಗಿ ಫೋಟೋ ಹೊಡ್ಕೋತಾ ಇರ್ತಾನೆ ಅದನ್ನೆಲ್ಲಾನು ಕೂಡ. ಆಗ ಕಾನ್ಸ್ಟೆನ್ಸಿಗೆ ಆ ಒಂದು ಸ್ಪೈಡರ್ ಕೂಡ ಸಿಕ್ಬಿಟ್ಟಿರುತ್ತೆ. ಅದನ್ನ ತಗೊಂಡ್ಬಂದು ಎಲ್ಲರಿಗೂ ಕೂಡ ತೋರಿಸ್ತಾ ಇರ್ತಾಳೆ. ಫೈನಲಿ ನಾವು ಇದನ್ನ ಹುಡುಕ್ಬಿಟ್ಟು ಅಂತ. ಆಗ ನೋಡ್ತಿದ್ದಂಗೆನೆ ಇಜಗಲ್ ಅಲ್ಲಿ ಇರುವಂತಹ ಎಲ್ಲ ರಿಸರ್ಚರ್ ಟೀಮ್ ಗಳ ಎಲ್ಲರನ್ನು ಕೂಡ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿದ ಕಾನ್ಸ್ಟೆನ್ಸಿ ಏಂತಕ್ಕೂ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ ಎಲ್ಲ ಕೇಳಿದಾಗ ಆ ಸ್ಪೈಡರ್ ನನಗೆ ಕೊಟ್ಬಿಡು, ಇದನ್ನ ಹುಡ್ಕೋದಕ್ಕೆ ಬಂದು ನನ್ನ ಫ್ಯಾಮಿಲಿನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಈಗ ನೀನು ಆ ಸ್ಪೈಡರ್ ನನಗೆ ಕೊಡ್ಲೇಬೇಕು ಅಂತ. ಅದಕ್ಕೆ ಕಾನ್ಸ್ಟೆನ್ಸಿನೂ ಕೂಡ ಒಪ್ಕೋತಾನೆ ಇರೋದಿಲ್ಲ. ಇದರಿಂದ ಅವಳ ಕೈಯಿಂದ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಳು ಬಿಡ್ತಾನೆ ಇರೋದಿಲ್ವಲ್ಲ, ಇದರಿಂದ ಅವಳಿಗೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡ್ಬಿಟ್ಟು ಆ ಒಂದು ಸ್ಪೈಡರ್ ನ ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ನು ಹೋಗಾದ್ಮೇಲೆ ನೆಕ್ಸ್ಟ್ ಸೆಕೆಂಡೇ ಆ ಜಾಗಕ್ಕೆ ಕೆಲವು ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿಗಳು ಬರ್ತಾರೆ. ನೋಡಿದ್ರೆ ಅವರು ನಾರ್ಮಲ್ ವ್ಯಕ್ತಿಗಳ ತರ ಕಾಣ್ತಾನೆ ಇರೋದಿಲ್ಲ, ಸೂಪರ್ ಪವರ್ ಗಳಿರುತ್ತೆ ಅವರ ಒಂದು ಬಾಡಿ ಒಳಗಡೆ. ನೋಡ್ತಿದ್ದಂಗೆನೆ ಕಾನ್ಸ್ಟೆನ್ಸಿನ ಎತ್ಕೊಂಡು ಶಿಸ್ತಾಗಿ ಒಂದು ಸೀಕ್ರೆಟ್ ಆಗಿರೋ ಗುಹೆಗೆ ಬರ್ತಾರೆ. ಗುಹೆಗೆ ಬಂದ್ಬಿಟ್ಟು ಅಲ್ಲಿರೋಂತ ಒಂದು ನದಿ ಒಳಗಡೆಗೆ ಅವಳನ್ನ ಮನುಗ್ಸಿ ಸ್ಯಾಂಟಿಗೋ ಅನ್ನೊಬ್ಬ ವ್ಯಕ್ತಿ ಅದೇ ಒಂದು ಸ್ಪೈಡರ್ ಇಂದ ಕಾನ್ಸ್ಟೆನ್ಸಿಗೆ ಕಚ್ಚಿಸ್ತಾನೆ. ನೋಡ್ತಿದ್ದಂಗೆನೆ ಕಾನ್ಸ್ಟೆನ್ಸಿಗೆ ಒಂದು ಮಗು ಆಗುತ್ತೆ. ಇವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಇಂಡಿಗೋ ಆ ಮಗುನ ಕೈಯಲ್ಲಿ ಎತ್ಕೊಂಡು ಇವಳನ್ನ ಜರ್ನಿ ತುಂಬಾ ಈಸಿ ಆಗಿರೋದಿಲ್ಲ, ತುಂಬಾ ಹಾರ್ಡ್ ಆಗಿರುತ್ತೆ. ಆದ್ರೆ ಇವಳು ಎಲ್ಲರಿಗಿಂತ ಸ್ಟ್ರಾಂಗ್ ಆಗಿರ್ತಾಳೆ ಅಂತ ಹಾಗೆ ಅವಳಿಗೆ ಹೇಳ್ತಾ ಇರ್ತಾಳೆ. ಕಾನ್ಸ್ಟೆನ್ಸಿನೂ ಕೂಡ ನೋಡ್ತಿದ್ದಂಗೆನೆ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇಲ್ಲಿಂದ ಸೀನು 2003 ನ್ಯೂಯಾರ್ಕ್ ಅಲ್ಲಿ ಶಿಫ್ಟ್ ಆಗುತ್ತೆ. ಈಗ ನಾವು ಅದೇ ಮಗುನ ನೋಡ್ತೀವಿ. ಈಗ ಇವಳ ಹೆಸರು ಕಸೆಂಡ್ರಾ ಅಂತ. ಈಗ ನಾವು ಇವಳನ್ನ ಕ್ಯಾಸಿ ಅಂತ ಕರೆಯೋಣ. ಕ್ಯಾಸಿ FDNY ಎಂಬ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಂದ್ರೆ ಸೀರಿಯಸ್ ಆಗಿರೋ ಪೇಷಂಟ್ಸ್ ಗಳನ್ನ ಕರೆಕ್ಟ್ ಟೈಮ್ಗೆ ಹಾಸ್ಪಿಟಲ್ ಗೆ ಸೇರ್ಸೋದು. ಹೀಗೆ ಒಂದು ಪೇಷಂಟ್ ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಹುಡುಗಿ ಅಡ್ಡ ಬಂದ್ಬಿಡುತ್ತೆ. ಇದರಿಂದ ಸೈಡ್ ಹೋಗು ಅಂತ ಹೇಳಿದ್ರು ಕೂಡ ಆ ಹುಡುಗಿ ಮಿಡಲ್ ಫಿಂಗರ್ ನ ತೋರಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಇದರಿಂದ ಇವಳು ಈ ಮಕ್ಳದ್ ಇದ್ದಿದ್ದೆನ್ಬಿಟ್ಟು ಬೈಕೊಂಡು ಸೇಫ್ ಆಗಿ ಆ ಒಂದು ಪೇಷಂಟ್ ನ ಹಾಸ್ಪಿಟಲ್ ಗೆ ತಗೊಂಡ್ಬಂದು ಸೇರಿಸ್ಬಿಡ್ತಾರೆ. ಸೇರಿಸಿದಾಗ ಆ ಪೇಷಂಟ್ ನ ಮಗು ಈ ಕ್ಯಾಸಿಗೆ ಒಂದು ಡ್ರಾಯಿಂಗ್ ನ ಬರೆದು ಕೊಡುತ್ತೆ. ನೀನ್ ತುಂಬಾ ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀಯಾ. ಮತ್ತೆ ಅಲ್ಲೇ ನಾವು ಆ ಪೇಷಂಟ್ ನ ಇನ್ನೊಬ್ಳು ಮಗಳನ್ನ ನೋಡ್ತೀವಿ. ಅವಳು ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಾಳೆ. ನಮ್ ಕ್ಯಾಸಿ ಕೆಲ್ಸನೆಲ್ಲ ಮುಗಿಸ್ಕೊಂಡು ವಾಪಸ್ಸು ತನ್ನ ಮನೆಗೆ ಬಂದಾಗ ಇವ್ರ ನೇಬರ್ ಹತ್ರ ಸಾಲ ಕೊಟ್ಟಿರೋನ್ ಬಂದ್ಬಿಟ್ಟು ಜಗಳ ಆಡ್ತಾ ಇರ್ತಾನೆ. ಎಲ್ಲಿ ನಿಮ್ ತಂದೆ ಎಷ್ಟು ದಿನ ಆಯ್ತು ಸಾಲ ವಾಪಸ್ ತೀರ್ಸಿಲ್ವಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಇವಳು ನೋಡ್ಕೋತಾ ಹೋಗ್ತಾ ಇರ್ತಾಳೆ. ಮತ್ತೆ ಶಿಸ್ತಾಗಿ ಮನೆಗೆ ಬಂದ್ಬಿಟ್ಟು ಇವ್ರ ತಾಯಿಯ ಒಂದು ಸೂಟ್ ಕೇಸ್ ನ ನೋಡ್ತಾ ಇರ್ತಾಳೆ. ಅದ್ರೊಳಗಡೆ ಇವ್ರ ತಾಯಿಯ ಫೋಟೋ ಇರುತ್ತೆ. ಮತ್ತೆ ಇವ್ರ ತಾಯಿ ರಿಸರ್ಚ್ ಮಾಡ್ತಿದ್ರಲ್ಲ ಒಂದು ಸ್ಪೈಡರ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಫೀಲ್ ಮಾಡ್ತಾ ಸುಮ್ಮನಾಗ್ತಾಳೆ. ಮತ್ತೆ ನೆಕ್ಸ್ಟ್ ಡೇಗೆ ಒಂದು ಎಮರ್ಜೆನ್ಸಿ ಇರುತ್ತೆ. ಏನಪ್ಪಾ ಅಂದ್ರೆ ಒಂದು ಕಾರು ಆಕ್ಸಿಡೆಂಟ್ ಆಗ್ಬಿಟ್ಟು ನದಿಗೆ ಬೀಳೋ ಪರಿಸ್ಥಿತಿಲಿ ಇರುತ್ತೆ. ಒಬ್ಬ ತಗ್ಲಾಕೊಂಡ್ಬಿಟ್ಟಿರ್ತಾನೆ ಅದ್ರೊಳಗಡೆ. ಇದರಿಂದ ಅವನು ಸೇಫ್ ಮಾಡೋದಕ್ಕೆ ಬೆನ್ ಮತ್ತೆ ಕ್ಯಾಸಿ ಇಬ್ರು ಕೂಡ ಬಂದಿರ್ತಾರೆ. ಬೆನ್ ಮತ್ತೆ ಕ್ಯಾಸಿ ಇಬ್ರು ಕೂಡ ಜೊತೆಗೆ ಕೆಲಸ ಮಾಡ್ತಾರೆ. ಕ್ಯಾಸಿ ಹೋಗ್ಬಿಟ್ಟು ಆ ಒಂದು ಡ್ರೈವರ್ ಸಿಕ್ ಬೆಲ್ಟ್ ಹಾಕೊಂಡಿರ್ತಾನಲ್ಲ ಅದನ್ನ ಕಟ್ ಮಾಡ್ತಾಳೆ. ಆಗ ಬೆನ್ನು ಆ ಒಂದು ಡ್ರೈವರ್ ನ ಆಚೆಗಡೆಗೆ ಎಳ್ಕೊಂಡ್ಬಿಡ್ತಾನೆ. ಇವಳು ಒಳಗಡೆ ಇರೋದ್ರಿಂದ ಆ ಕಾರು ಬಿದ್ದೋಗ್ಬಿಟ್ಟು ಡೋರು ಕ್ಲೋಸ್ ಆಗೋಗ್ಬಿಡುತ್ತೆ. ಕಾರು ಶಿಸ್ತಾಗಿ ನದಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ಆಗ ಸಡನ್ ಆಗಿ ನೋಡ್ತಾಳೆ ಇವಳು ಅಕ್ಕಪಕ್ಕ ಎಲ್ಲ ಒಂಥರ ವಿಚಿತ್ರವಾಗಿರುತ್ತೆ ಜಾಗ. ಆ ಒಂದು ವಿಚಿತ್ರವಾಗಿರೋ ಜಾಗದೊಳಗಡೆ ಇವಳಿಗೆ ಏನೇನೋ ಫೀಲ್ ಆಗ್ತಾ ಇರುತ್ತೆ. ಇವಳಿಗೆ ಏನ್ ನಡೀತಾ ಇದೆ ಅಂತ ಒಂಚೂರು ಐಡಿಯಾನೇ ಇರೋದಿಲ್ಲ. ಇವಳನ್ನ ನೀರೊಳಗಡೆಯಿಂದ ಎತ್ತಿದಾಗ ಇನ್ನು 3 ನಿಮಿಷ ಉಸಿರಾಡಿರೋದಿಲ್ಲ ಇವಳು. ಇದರಿಂದ ಬೆನ್ನು ಇವಳನ್ನ ಕ್ಲೀನ್ ಆಗಿ ಚೆಕ್ಅಪ್ ಮಾಡ್ತಾ ಇರ್ತಾನೆ. ಚೆಕ್ಅಪ್ ಮಾಡ್ತಿರ್ಬೇಕಾದ್ರೆ ಕ್ಯಾಸಿನ ಪಲ್ಸ್ ರೇಟು ಚೆಕ್ ಮಾಡಿರ್ತಾನೆ ಆಲ್ರೆಡಿ ಬೆನ್ನು. ಅದು ಇವಳಿಗೆ ಇನ್ನೊಂದ್ಸಲಿ ರಿಪೀಟ್ ಆಗುತ್ತೆ.
ಅಂದ್ರೆ ಆ ಸೀನು ಮತ್ತೆ ರಿಪೀಟ್ ಆಗುತ್ತೆ ಇವಳಿಗೆ. ಮತ್ತೆ ಬೆನ್ನು ಇವಳನ್ನ ಪಲ್ಸ್ ನ ಚೆಕ್ ಮಾಡೋ ರೀತಿ ಮತ್ತೆ ಇವಳಿಗೆ ಆ ಒಂದು ಸೀನು ರಿಪೀಟ್ ಆಗ್ತಾ ಇರುತ್ತೆ. ಇದರಿಂದ ಕನ್ಫ್ಯೂಸ್ ಆಗ್ತಾಳೆ ಇವಳು. ಇವಾಗ ತಾನೇ ಚೆಕ್ ಮಾಡ್ದ, ಈಗ ಮತ್ತೆ ಚೆಕ್ ಮಾಡ್ಬೇಕು ಅಂತ ಇದನ್ನಲ್ಲ ಅನ್ಬಿಟ್ಟು. ಮತ್ತೆ ನೆಕ್ಸ್ಟ್ ನಾವು ಇಸಾಕೆಲ್ ನ ನೋಡ್ತೀವಿ. ಇವನು ಒಂದು ಶೋಗೆ ಬಂದಿರ್ತಾನೆ. ಇಲ್ಲೇ ಸುಜನ್ ಅನ್ನೋ ಒಂದು ಶ್ರೀಮಂತ ಲೇಡಿ ಕೂಡ ಇರ್ತಾಳೆ. ಆ ಒಂದು ಲೇಡಿನ ಇವನು ಇಂಪ್ರೆಸ್ ಮಾಡ್ಬಿಟ್ಟು ಇವನ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದಾಗ ನಾವು ನೋಡ್ತೀವಿ ಅದೇ ಜಾಗದಲ್ಲಿ ಈ ಒಂದು ಸ್ಪೈಡರ್ ನ ಇಟ್ಟಿದ್ದಾನೆ. ಮತ್ತೆ ಹಾಗೆ ಆ ಸುಜನ್ ಜೊತೆಗೆ ಇಂಟಿಮೇಟ್ ಕೂಡ ಆಗ್ತಾನೆ. ನೆಕ್ಸ್ಟ್ ಇಸಾಕೆಲ್ ಮನ್ಗಿರ್ಬೇಕಾದ್ರೆ ಇವನ್ಗೆ ಒಂದು ವಿಚಿತ್ರವಾಗಿರೋ ಕನ್ಸು ಬೀಳುತ್ತೆ. ಅದೇನಪ್ಪಾ ಅಂದ್ರೆ ಇವನು ಇಟ್ಕೊಂಡಿದ್ದಂತ ಸ್ಪೈಡರು ಅದು ಕಾಣೆ ಆಗ್ಬಿಟ್ಟಿರುತ್ತೆ. ಮತ್ತೆ ಇದಕ್ಕಿದ್ದಂಗೆನೆ ಇವನ್ ಮನೆ ಒಳಗಡೆ 3 ಜನ ಲೇಡಿಗಳು ಬಂದ್ಬಿಟ್ಟು ಇವನ್ಗೆ ಸರಿಯಾಗಿ ಹೊಡೆದ್ಬಿಟ್ಟು ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತಾರೆ. ಇದರಿಂದ ಗಾಬರಿಯಿಂದ ಎದ್ದೇಳ್ತಾನೆ. ಆಕ್ಚುಲಿ ಇದೇನು ಇವನ್ಗೆ ಫಸ್ಟ್ ಟೈಮ್ ಏನ್ ಬಿದ್ದಿರೋದಿಲ್ಲ, ಪದೇ ಡೈಲಿ ಈ ಕನ್ಸು ಬೀಳ್ತಾನೆ ಇರುತ್ತೆ ಇವನ್ಗೆ. ಈ ವಿಷಯನ ಸುಜನ್ಗೆ ಎಲ್ಲಾನು ಕೂಡ ಹೇಳ್ತಾನೆ. ಇವಾಗ ನಾನೇನ್ ಪ್ಲಾನ್ ಅಲ್ಲಿ ಇದ್ದೀನಪ್ಪ ಅಂದ್ರೆ ಅವ್ರುಗಳು ನನ್ನನ್ನು ಹುಡುಕಿ ಸಾಯಿಸೋಕ್ಕಿಂತ ಮುಂಚೆ ನಾನೇ ಅವ್ರಗಳನ್ನ ಹುಡುಕಿ ಸಾಯಿಸ್ಬಿಟ್ರೆ ಹೇಗಿರುತ್ತೆ ಅಂತ. ಆದ್ರೆ ಈ ಕನ್ಸುಗಳಲ್ಲಿ ಕಾಣುವಂತ ಫೇಸ್ ನಿಜ ರೂಪದಲ್ಲಿ ಎಲ್ಲಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಇವನ್ಗೆ. ಇದರಿಂದ ಒಂದು ಹೊಸ ಟೆಕ್ನಾಲಜಿ ಬಂದಿರುತ್ತೆ ನಾಸಾ ಕಡೆಯಿಂದ. ಅದೇನಪ್ಪ ಅಂದ್ರೆ ಕನ್ಸಲ್ಲಿ ಯಾವುದೇ ಒಂದು ಫೇಸ್ ನ ನೋಡಿದ್ರು ಕೂಡ ಅದನ್ನ ಕ್ಲಿಯರ್ ಆಗಿ ಡ್ರಾಯಿಂಗ್ ಬಿಡಿಸಿ ನಿಜ ಪ್ರಪಂಚದಲ್ಲಿ ಈ ರೀತಿ ಜನ ಇದಾರೆ ಅಂತ ಕ್ಲೂನ ಕೊಡುತ್ತೆ. ಆ ರೀತಿ ಒಂದು ಟೆಕ್ನಾಲಜಿ ಬಂದಿರುತ್ತೆ. ಮತ್ತೆ ನಮ್ ಸೂಸನ್ಗೆ ಗೊತ್ತಾಗ್ಬಿಡುತ್ತೆ. ಈ ಸೂಸನ್ ಕೂಡ ನಾಸಾಗೆ ಕೆಲಸ ಮಾಡ್ತಾ ಇರ್ತಾಳೆ. ಈ ಒಂದು ಟೆಕ್ನಾಲಜಿನ ಪಡ್ಕೊಬೇಕು ಅಂದ್ಬಿಟ್ಟೆ ಇವಳನ್ನ ಇಂಪ್ರೆಸ್ ಮಾಡಿ ಇವನ್ ರೂಮ್ಗೆ ಕರ್ಕೊಂಡ್ ಬಂದಿರ್ತಾನೆ. ಈ ವಿಷಯ ಎಲ್ಲ ಅವಳಿಗೆ ಗೊತ್ತಾಗ್ಬಿಟ್ಟು ಇವಳನ್ನ ಮುಗ್ಸಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಸೂಸನ್ ಕೈ ಹಿಡ್ಕೊಂಡ್ಬಿಟ್ಟು ಅವಳನ್ನ ಒಂದು ಬಾಡಿ ಒಳಗಡೆ ವೆನಮ್ನ ಬಿಟ್ಬಿಡ್ತಾನೆ, ಅಂದ್ರೆ ವಿಷಾನ ಬಿಟ್ಬಿಡ್ತಾನೆ. ಇದರಿಂದ ಅವಳು ಸಾಯೋ ಸ್ಟೇಜ್ಗೆ ಹೋಗ್ತಾ ಇರ್ತಾಳೆ. ಇವನು ಕೂಡ ನಾಸಾನ ಹೊಸ ಟೆಕ್ನಾಲಜಿಯ ಪಾಸ್ವರ್ಡ್ ಏನು ಅಂತ ಹೇಳು, ಇಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂತ. ಇದರಿಂದ ಅವಳು ಕೂಡ ತುಂಬಾ ಹೆದರ್ಕೊಂಡು ಆ ಒಂದು ಹೊಸ ಟೆಕ್ನಾಲಜಿಯ ಪಾಸ್ವರ್ಡ್ ನ ಹೇಳ್ಬಿಡ್ತಾಳೆ. ನೋಡ್ತಿದ್ದಂಗೆ ಇವನು ಕೂಡ ಅವಳನ್ನ ಸಾಯಿಸೇ ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ನಾವು ಕ್ಯಾಸಿನ ಒಂದು ಫಂಕ್ಷನ್ ಅಲ್ಲಿ ನೋಡಿರ್ತೀವಿ. ಇದು ಯಾವ ಫಂಕ್ಷನ್ ಅಪ್ಪ ಅಂದ್ರೆ ಬೆನ್ನ ಸಿಸ್ಟರ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಈಗ ನಮ್ ಕಡೆ ಯಾವ ರೀತಿ ಸೀಮಂತ ಅಂತ ಮಾಡ್ತಾರಲ್ಲ ಅದೇ ರೀತಿ ಇವರು ಕೂಡ ಒಂದು ಫಂಕ್ಷನ್ ನ ಮಾಡಿರ್ತಾರೆ. ಆ ಒಂದು ಫಂಕ್ಷನ್ ಅಲ್ಲಿ ಇವ್ರ ಮಗುಗೆ ಏನ್ ಹೆಸರು ಇಡಬೇಕು ಅನ್ನೋದನ್ನ ಗೆಸ್ ಮಾಡೋದು ಈ ಒಂದು ಫಂಕ್ಷನ್ ನ ಸ್ಪೆಷಾಲಿಟಿ ಆಗಿರುತ್ತೆ. ಆ ಒಂದು ಫಂಕ್ಷನ್ ಅಲ್ಲಿ ಇವಳು ಕೂಡ ಜಾಯ್ನ್ ಆಗ್ತಾಳೆ. ಜಾಯ್ನ್ ಆಗ್ಬಿಟ್ಟು ಎಲ್ಲರೂ ಕೂಡ ಒಂದೊಂದು ಹೆಸರನ್ನ ಹೇಳ್ತಾಳೆ. ಇವಳು ಕೂಡ ಒಂದು ಹೆಸರನ್ನ ಹೇಳ್ತಾಳೆ. ಆದ್ರೆ ನೋಡಿದ್ರೆ ಈ ಸೀನು ಮತ್ತೆ ರಿಪೀಟ್ ಆಗುತ್ತೆ ಇವಳಿಗೆ. ಅಂದ್ರೆ ಇವಳು ಫ್ಯೂಚರ್ ನ ನೋಡಿ ಮತ್ತೆ ಇವಳು ಪಾಸ್ಟ್ ಗೆ ಬಂದಿರ್ತಾಳೆ. ಇದರಿಂದ ಬೆನ್ನ ಸಿಸ್ಟರ್ ಮ್ಯಾರಿ ನೀನೇನ್ ಹೆಸರು ಗೆಸ್ ಮಾಡ್ದೆ ಅಂತ ಕೇಳಿದಾಗ ಈಗ ತಾನೇ ಹೇಳಿದ್ನಲ್ಲ ಅನ್ಬಿಟ್ಟು ಇವಳು ಹೇಳ್ಬಿಡ್ತಾಳೆ. ಆಗ ಬೆನ್ ಬಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲೇ ನೋಡ್ತೀವಿ ಒಂದು ಜಾಗಕ್ಕೆ ಬೆಂಕಿ ಬಿದ್ಬಿಟ್ಟು ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿರುತ್ತೆ. ಅದೇ ಒಂದು ಜಾಗದಲ್ಲಿ ರೆಸ್ಕ್ಯೂ ಮಾಡೋದಕ್ಕೆ ಇವರೆಲ್ಲ ಬಂದಿರ್ತಾರೆ. ಇದೇ ಜಾಗದಲ್ಲಿ ಕ್ಯಾಸಿನ್ ಕೂಡ ಒಬ್ಬ ವ್ಯಕ್ತಿಗೆ ಹಾರ್ಟ್ ಬೀಟು ನಿಂತೋಗ್ಬಿಟ್ಟಿರುತ್ತೆ. ಅದನ್ನು ವಾಪಸ್ ತಗೊಂಡ್ಬರೋದಕ್ಕೆ ಅನ್ಬಿಟ್ಟು CPR ಮಾಡ್ತಾ ಇರ್ತಾಳೆ. CPR ಮಾಡ್ತಿರ್ಬೇಕಾದ್ರೆ ಇವಳಿಗೆ ಮತ್ತೆ ಫ್ಯೂಚರ್ ಕಾಣಿಸ್ತಾ ಇರುತ್ತೆ. ಇವ್ರ ಜೊತೆಗೆ ಕೆಲಸ ಮಾಡ್ತಿದ್ದಂತ ಇನ್ನೊಬ್ಬ ಓನಿಲ್ ಕೂಡ ಸತ್ತೋಗಿರೋ ರೀತಿ ಇವಳಿಗೆ ಕಾಣಿಸ್ತಾ ಇರುತ್ತೆ. ಇದರಿಂದ ಓಲಿನು ಗಾಡಿ ತಗೊಂಡು ಹೋಗ್ತಿರ್ಬೇಕಾದ್ರೆ ತಡಿತಾಳೆ ಇವಳು, ನೀನು ಹೋಗ್ಬೇಡ, ನಾನು ಹೋಗ್ತೀನಿ, ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಇದರಿಂದ ಓಲಿನ್ ಕೂಡ ಏನಾಗಿದೆ ನಿನ್ಗೆ, ನಾನೇ ಹೋಗ್ತೀನಿ ಬಿಡು. ಅವನು ಆಂಬುಲೆನ್ಸ್ ನ ತಗೊಂಡು ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಒಂದು ಗಾಡಿ ಬಂದ್ಬಿಟ್ಟು ಆ ಒಂದು ಆಂಬುಲೆನ್ಸ್ಗೆ ಗುದ್ಬಿಟ್ಟು ಅವನು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾನೆ. ಈ ಒಂದು ವಿಷನ್ ಇವಳಿಗೆ ಬಿದ್ದಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಏನ್ ನಡೀತೈತೆ ನನ್ನ ಹತ್ರ, ಆಗೋದೆಲ್ಲ ಕಾಣಿಸ್ತೈತಲ್ಲ ನನಗೆ ಅನ್ಬಿಟ್ಟು ಫುಲ್ ಟೆನ್ಷನ್ ಆಗ್ತಾ ಇರ್ತಾಳೆ ಇವಳು. ಮತ್ತೆ ನಾವು ಇಸಾಗೆಲ್ ನ ನೋಡ್ತೀವಿ. ಇವನು ಆ ನಾಸಾ ಟೆಕ್ನಾಲಜಿನ ಬಳಸ್ಕೊಂಡು ಈ ಒಂದು ನ್ಯೂಯಾರ್ಕ್ ಸಿಟಿನ ಎಲ್ಲಾ ಕಂಪ್ಯೂಟರ್ ಆಕ್ಸಿಸ್ ನ ಹ್ಯಾಕ್ ಮಾಡ್ಕೊಂಡು ಇವ್ರ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಬೇರೆಯವ್ರಿಗೆ ಗೊತ್ತಾಗದೇ ಇರೋ ರೀತಿ. ಇಲ್ಲಿ ಅಮೇರಿಯಾ ಅನ್ನೋಳು ಇವನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಇಸಾಗೆಲ್ಲು ಕನ್ಸಲ್ಲಿ ಆ 3 ಜನ ಹುಡುಗಿರ್ನ ನೋಡಿದ್ನಲ್ಲ ಅವ್ರಗಳ ಫೋಟೋ ಹೇಗೆಲ್ಲ ಇರುತ್ತೆ ಅನ್ಬಿಟ್ಟು ಅವ್ರನ್ನ ಒರಿಜಿನಲ್ ಫೋಟೋನ ಕಂಪ್ಯೂಟರ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾನೆ. ಅದೇ ರೀತಿ ಇವಳು ಕೂಡ ಈ ರೀತಿ ಫೋಟೋ ಯಾರ್ದಾರ ಫೇಸ್ ಮ್ಯಾಚ್ ಆದ್ರೆ ಅದು ಡಿಟೆಕ್ಟ್ ಆಗೋ ರೀತಿ ಸೆಟ್ ಮಾಡಿರ್ತಾಳೆ. ಇವಳು ಕೂಡ ಅವ್ರಗಳಿಗೆ ಸೂಪರ್ ಪವರ್ ಸಿಗೋಕ್ಕಿಂತ ಮುಂಚೆ ಅವ್ರಗಳನ್ನ ಹುಡುಕಿ ಸಾಯಿಸ್ಬಿಟ್ರೆ ಇವನ್ ಬಚಾವಾಗಿ ಹೋಗ್ಬಿಡ್ತಾನಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಕ್ಯಾಸಿ ಹೋಗ್ಬಿಟ್ಟು ಒಂದು ಡಾಕ್ಟರ್ ಹತ್ರ ಕ್ಲೀನ್ ಆಗಿ ಚೆಕ್ಅಪ್ ಮಾಡಿಸ್ಕೋತಾಳೆ, ನನ್ಗೇನಾರ ಆಗಿದ್ಯಾ ಅನ್ಬಿಟ್ಟು. ಆ ಡಾಕ್ಟರ್ ಕೂಡ ನಿನ್ಗೇನು ಆಗಿಲ್ಲ, ನೀನ್ ತುಂಬಾ ಪರ್ಫೆಕ್ಟ್ ಆಗಿದೆಯಾ, ಏನು ಇಲ್ಲ, ಕೆಲಸದ ಸ್ಟ್ರೆಸ್ ಇಂದ ಈ ರೀತಿ ಆಗಿದೆ ಅಷ್ಟೇ, ಸ್ವಲ್ಪ ದಿನ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ರೆಸ್ಟ್ ನ ತಗೋನೇನು, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಮನೇಲೇ ಇರ್ತಾಳೆ. ಬೆನ್ನು ಕೂಡ ತುಂಬಾ ಸಲ ಕಾಲ್ ಮಾಡ್ತಾನೆ. ಯಾಕಪ್ಪ ಅಂದ್ರೆ ಓನಿಲ್ ಸತ್ತೋಗ್ಬಿಟ್ಟಿರ್ತಾನಲ್ಲ, ಅವ್ನು ಫಿನ್ರೋಲ್ ಇರುತ್ತೆ, ಅದಕ್ಕೆ ಕರೆದಿರ್ತಾನೆ. ಇವಳು ಹೋಗೋದಿಲ್ಲ. ಮತ್ತೆ ಇವಳು ಏನಾರು ತಿನ್ನೋನು ಅಂತ ಫ್ರಿಜ್ ನ ಓಪನ್ ಮಾಡಿದಾಗ ಒಂದು ಪಾರಿವಾಳ ಬಂದ್ಬಿಟ್ಟು ಇವ್ರನ್ನ ಒಂದು ಕಿಟಕಿ ಗ್ಲಾಸ್ಗೆ ಹೊಡ್ಕೊಂಡು ಸತ್ತೋಗ್ಬಿಡುತ್ತೆ. ಆದ್ರೆ ಅದ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಏನು ಕೂಡ ಇರೋದಿಲ್ಲ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಅದೇ ಜಾಗಕ್ಕೆ ಪಾರಿವಾಳ ಇವ್ರ ಮನೆ ಒಳಗಡೆ ನುಗ್ಬಿಡುತ್ತೆ. ಅಂದ್ರೆ ಇವಳು ಕಿಟಕಿನ ಓಪನ್ ಮಾಡಿಲ್ಲ ಅಂದಿದ್ರೆ ಆ ಪಾರಿವಾಳ ಸತ್ತೋಗ್ಬಿಟ್ಟಿರೋದು. ಇದನ್ನೆಲ್ಲ ನೋಡ್ಬಿಟ್ಟು ಇನ್ನೂ ಟೆನ್ಷನ್ ಆಗ್ಬಿಟ್ಟು ಇಲ್ಲಿದ್ರೆ ಆಗೋದಿಲ್ಲ, ಸ್ವಲ್ಪ ದಿನ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅನ್ಬಿಟ್ಟು ಟ್ರೈನ್ ಸ್ಟೇಷನ್ಗೆ ಹೋಗ್ತಾಳೆ. ಸ್ವಲ್ಪ ದಿನ ಬೇರೆ ಕಡೆ ಸುತ್ತಾಡ್ಕೊಂಡ್ ಬರೋಣ ಅನ್ಬಿಟ್ಟು ಹಾಗೆ ಒಂದು ಜಾಗಕ್ಕೆ ಟಿಕೆಟ್ ನ ತಗೊಂಡು ಹೀಗೆ ಟ್ರೈನ್ ಅಲ್ಲಿ ಕೂತಿರ್ಬೇಕಾರೆ ಆಗ ಅದೇ ಜಾಗದಲ್ಲಿ ಈ 3 ಜನ ಹುಡುಗಿರು ಕೂಡ ಅದೇ ಒಂದು ಟ್ರೈನ್ಗೆ
ಬಂದು ಕೂತ್ಕೋತಾರೆ. ಈ ವಿಷಯ ಅಮಾರಿಯಾಗೆ ಗೊತ್ತಾಗ್ಬಿಟ್ಟು ಆ ಒಂದು ಸಿಸಿ ಕ್ಯಾಮ್ರಾದಲ್ಲಿ ಡಿಟೆಕ್ಟ್ ಆಗ್ಬಿಟ್ಟು ಈ ವಿಷಯನ ಎಲ್ಲಾನು ಕೂಡ ಇಸಗೆಲ್ಗೆ ಹೇಳ್ಬಿಡ್ತಾಳೆ. ಈ ಕಡೆ ನಮ್ ಹೀರೋಯಿನ್ ಕೂತಿರ್ತಾಳಲ್ಲ, ಇವಳಿಗೆ ಮತ್ತೆ ಫ್ಯೂಚರ್ ಕಾಣಿಸುತ್ತೆ. ಇವ್ರು 3 ಜನ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಇಸಗೆಲ್ ಬಂದ್ಬಿಟ್ಟು ಇವ್ರ 3 ಜನನು ಹೊಡೆದು ಅಲ್ಲೇ ಸಾಯ್ಸಾಕೋ ರೀತಿ ಇವಳಿಗೆ ವಿಷನ್ ಕಾಣಿಸ್ಬಿಡುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ಇಸಗೆಲ್ ಕೂಡ ಬರ್ತಾ ಇರ್ತಾನೆ. ಇದು ನೋಡಿದ ಕನ್ಫರ್ಮ್ ಮಾಡ್ಕೊಂಡ ಇವಳು ಆ 3 ಜನ ಹುಡುಗಿರ್ನು ಆ ಒಂದು ಟ್ರೈನ್ ಇಂದ ಆಚೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಅವ್ರುಗಳು ಕೂಡ ಯಾರು ನೀನು ನಮ್ಮನೇನ್ ಕಿಡ್ನಾಪ್ ಮಾಡ್ತಿದ್ಯಾ, ನನ್ನ ಕಿಡ್ನಾಪ್ ಮಾಡ್ತಾ ಇದ್ದೀರಾ ಅಂತ ಅಕ್ಕಪಕ್ಕದಲ್ಲಿರೋ ಎಲ್ಲರನ್ನು ಕೂಡ ಕರೀತಾ ಇರ್ತಾರೆ. ಇದರಿಂದ ಅವಳು ಕೂಡ ನಿಮ್ಮನೇನು ಕಿಡ್ನಾಪ್ ಮಾಡ್ತಾ ಇಲ್ಲ, ಬನ್ನಿ ನಮ್ ಜೊತೆಗೆ ಅನ್ಬಿಟ್ಟು ಆ ಟ್ರೈನ್ ಇಂದ ಆಚೆ ಕರ್ಕೊಂಡ್ ಬಂದ್ಬಿಡ್ತಾಳೆ. ಇಸಗೆಲ್ ಕೂಡ ನೋಡ್ತಾನೆ ಇವ್ರುಗಳು ಟ್ರೈನ್ ಇಂದ ಆಚೆ ಇರ್ತಾರೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಇಸಗೆಲ್ ಒಂದು ಸ್ಪೈಡರ್ ಮ್ಯಾನ್ ಡ್ರೆಸ್ ನ ಹಾಕೊಂಡ್ ಬಂದ್ಬಿಟ್ಟಿರ್ತಾನೆ. ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರ್ತಾ ಇರ್ತಾರೆ. ಇದರಿಂದ ಇವ್ರುಗಳು ಇವನ್ ಕೈಯಿಂದ ತಪ್ಪಿಸ್ಕೊಬೇಕು ಅನ್ಬಿಟ್ಟು ಇನ್ನೊಂದು ಟ್ರೈನ್ಗೆ ಹೊಂಟೋಗ್ಬಿಡ್ತಾರೆ. ಇನ್ನೊಂದು ಟ್ರೈನ್ಗೆ ಹೋದಾಗ್ಲೂ ಕೂಡ ಬಿಡೋದಿಲ್ಲ. ಅಲ್ಲಿರೋಂತ ಎಲ್ಲಾ ಸೆಕ್ಯೂರಿಟಿ ಗಾರ್ಡು ಮತ್ತೆ ಪೊಲೀಸ್ನವರು ಎಲ್ಲರನ್ನು ಕೂಡ ಹೊಡೆದು ಇವ್ರ ಹತ್ರ ಬರ್ತಾ ಇರ್ತಾರೆ. ಮತ್ತೆ ಆ ಟ್ರೈನ್ ಇಂದ ಆಚೆ ಬಂದ್ಬಿಟ್ಟು ಬೇರೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಕೆಲವು ಪೊಲೀಸ್ನವ್ರು ಬಂದ್ಬಿಟ್ಟು ನಮ್ ಹೀರೋಯಿನ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಇವಳು ಕಿಡ್ನಾಪ್ ಮಾಡ್ತಾ ಇದ್ದಾಳೆ ಅಂತ ಕಿರ್ಚಾಡಿರ್ತಾರಲ್ಲ ಇವ್ರುಗಳು, ಇದರಿಂದ ಇವಳನ್ನ ಲಾಕ್ ಮಾಡ್ಕೊಂಡಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಅದೇ ಜಾಗಕ್ಕೆ ಈ ಇಸಗೆಲ್ ಬಂದ್ಬಿಟ್ಟು ಅಲ್ಲಿದ್ದಂತ ಪ್ರತಿ ಒಬ್ಬೊಬ್ಬ ಪೊಲೀಸ್ ಆಫೀಸರ್ನು ಕೂಡ ಹೊಡೆದು ಸಾಯ್ಸಾಕ್ಬಿಡ್ತಾನೆ. ಇದರಿಂದ ಇವ್ರು 3 ಜನನ ಕರ್ಕೊಂಡು ಒಂದು ಟ್ಯಾಕ್ಸಿನೇ ತಗೊಂಡು ಅಲ್ಲಿಂದ ಶಿಸ್ತಾಗಿ ಎಸ್ಕೇಪ್ ಆಗೊಂಡು ಹೋಗ್ಬಿಡ್ತಾಳೆ. ನಿಮ್ಗೆ ಈ 3 ಜನರ ಹುಡುಗಿ ಹೆಸರು ಹೇಳಿಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಳ ಹೆಸರು ಜೂಲಿಯಾ ಅಂತ, ಮತ್ತೆ ಇವಳು ಆನಿಯಾ ಅಂತ, ಮತ್ತೆ ಇವಳ ಹೆಸರು ಮ್ಯಾಟಿ ಅಂತ. ಇವ್ರುಗಳಿಗೂ ಕೂಡ ಶಾಕ್ ಆಗ್ತಾ ಇರುತ್ತೆ, ಯಾರವನು ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ತುಂಬಾ ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ. ಇದರಿಂದ ಕ್ಯಾಸಿನೂ ಕೂಡ ಅವನು ಯಾರು ಏನು ಅಂತ ನನಗೂ ಕೂಡ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ಸೇಫ್ ಮಾಡ್ಬೇಕಾಗಿರೋ ನನ್ನ ಜವಾಬ್ದಾರಿ ನಾನು ಮಾಡ್ದೆ, ಇವಾಗ ನಿಮ್ ಮನೆ ಎಲ್ಲಿದೆ ಹೇಳಿ ಅಲ್ಲಿಗೆ ನಾನು ಡ್ರಾಪ್ ಮಾಡ್ತೀನಿ ಅಂತ. ಇವ್ರು 3 ಜನ ನೋಡಿದ್ರೆ ಒಬ್ರು ತಂದೆ ತಾಯಿ ಇಲ್ಲಿರೋದಿಲ್ಲ, ಬೇರೆ ಕಡೆ ಇರ್ತಾರೆ. ಇನ್ನೊಬ್ರು ತಂದೆ ತಾಯಿಗೆ ಇವ್ರು ಕಂಡ್ರೆ ಆಗೋದೇ ಇಲ್ಲ. ಮತ್ತೆ ಇನ್ನೊಬ್ಳು ನೋಡಿದ್ರೆ ಮನೆ ಬಿಟ್ಟು ಬಂದ್ಬಿಟ್ಟಿರ್ತಾಳೆ. ಒಟ್ನಲ್ಲಿ ಇವ್ರು 3 ಜನ ಮನೆಗೆ ಹೋಗಕ್ ಆಗೋದಿಲ್ಲ ಪೇರೆಂಟ್ಸ್ ಗಳ ಜೊತೆಗೆ. ಮತ್ತೆ ಆ ಟ್ಯಾಕ್ಸಿ ರೇಡಿಯೋದಲ್ಲಿ ಪೊಲೀಸ್ನವ್ರು ಹೇಳ್ತಾ ಇರ್ತಾಳೆ, ಒಂದು ಲೇಡಿ 3 ಜನ ಹುಡುಗಿರನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಅಂತ. ಅಂದ್ರೆ ಆ ವ್ಯಕ್ತಿ ಇದನ್ನೆಲ್ಲ ಸ್ಪೈಡರ್ ಮ್ಯಾನ್ ವೇಷ ಹಾಕೊಂಡ್ ಬಂದಿದ್ನಲ್ಲ ಇಸಗೆಲ್, ಅವನು ಯಾರಿಗೂ ಕೂಡ ಕಾಣಿಸ್ತಾ ಇರೋದಿಲ್ಲ, ಬರೀ ಇವ್ರುಗಳಿಗೆ ಮಾತ್ರ ಕಾಣಿಸ್ತಾ ಇರ್ತಾನೆ. ಇವಾಗ ನಾವು ಈ ಒಂದು ಸಿಟಿಲಿ ಇದೆ ಸೇಫ್ ಅಲ್ಲ ಅನ್ಬಿಟ್ಟು ಒಂದು ಕಾರ್ಡ್ಗೆ ಬಂದ್ಬಿಡ್ತಾರೆ. ಕರ್ಕೊಂಡ್ ಬಂದಾಗ ಇವ್ರು 3 ಜನ ಇವಳಿಗೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೀನ್ ಯಾರು, ಅವ್ನ್ ಯಾರು, ಅವನು ನಮ್ಮನ್ನ ಸಾಯಿಸಕ್ ಬರ್ತಾ ಇರೋ ವಿಷಯ ನಿನ್ಗೆ ಗೊತ್ತಾಯ್ತು ಅಂತ ಸಿಕ್ಕಾಪಟ್ಟೆ ಕ್ವಶನ್ ಗಳನ್ನ ಇವ್ರುಗಳು ಕೇಳ್ತಾ ಇರ್ತಾರೆ. ಮತ್ತೆ ಇವ್ರು 3 ಜನಗೂ ಗೊತ್ತಾಗುತ್ತೆ ಇವಳನ್ನ ಎಲ್ಲೋ ನೋಡಿದೀವಿ ಅಂತ. ಆಕ್ಚುಲಿ ಈ ಜೂಲಿಯಾ ತಾಯಿನ ಸೇಫ್ ಮಾಡಿದ್ದೆ ಈ ಕ್ಯಾಸಿ ಆಗಿರ್ತಾಳೆ. ಮತ್ತೆ ಈ ಅನಾಯ ಇದ್ದಾಳಲ್ಲ ಇವಳು ಮನೆ ನೇಬರ್ ಆಗಿರ್ತಾಳೆ. ಹೀಗೆ ಆಂಬ್ಯುಲೆನ್ಸ್ ನ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಿಡಲ್ ಫಿಂಗರ್ ನ ತೋರಿಸಿರ್ತಾಳಲ್ಲ ಅವಳು ಇವಳಾಗಿರ್ತಾಳೆ. ಇವ್ರು 3 ಜನ ಮೀಟ್ ಆಗಿರ್ತಾರೆ. ಇವಾಗ ಜೂಲಿಯನ್ನು ಕೂಡ ಆ ಒಬ್ಬ ವ್ಯಕ್ತಿ ನಮ್ಮನ್ನ ಸಾಯಿಸೋಕ್ ಬರ್ತಾರೆ ವಿಷಯ ನಿನಗೆ ಗೊತ್ತಾಯ್ತು ಅಂದಾಗ ಇವಳು ಕೂಡ ಹೇಳ್ತಾಳೆ ನನಗೆ ಫ್ಯೂಚರ್ ಕಾಣಿಸುತ್ತೆ ಅಂತ. ಅದಕ್ಕೆ ಇವ್ರು 3 ಜನ ಕೂಡ ಇದನ್ನ ನಂಬೋದಿಲ್ಲ. ನಿನ್ಗೆ ಫ್ಯೂಚರ್ ಕಾಣಿಸುತ್ತಾ, ಅದನ್ನ ನಾವು ನಂಬೇಕಾ, ಸರಿ ಮುಂದೆ ಏನಾಗುತ್ತೆ ಹೇಳು ನೋಡೋಣ ಅಂದಾಗ ಅದೆಲ್ಲ ಆ ರೀತಿ ಕಾಣಿಸೋದಿಲ್ಲ, ನನಗೆ ಸ್ವಲ್ಪ ಮಾತ್ರ ಕಾಣಿಸುತ್ತೆ, ಅದು ನನ್ನ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅಂತ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವ್ರ ತಾಯಿ ಒಂದು ಡೈರಿ ಜ್ಞಾಪಕ ಬರುತ್ತೆ ಇವ್ರಿಗೆ. ಆ ಸ್ಪೈಡರ್ ಬಗ್ಗೆ ಬರ್ದಿದ್ರಲ್ಲ ಆ ಒಂದು ಡೈರಿನ ಓದಿದ್ರೆ ಏನಾರ ಒಂದು ವಿಷಯ ಸಿಗುತ್ತೆ ಅನ್ಬಿಟ್ಟು ನೀವು 3 ಗಂಟೆ ಇಲ್ಲೇ ಇರಿ, ನನ್ಗೊಂದ್ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಟ್ಯಾಕ್ಸಿನ ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಬಂದ್ಬಿಟ್ಟು ಯಾರಿಗೂ ಗೊತ್ತಾಗ್ತಾ ಇರೋ ರೀತಿ ಇವಳ ಮನೆ ಒಳಗಡೆ ಬರ್ತಾಳೆ. ಬಂದ್ಬಿಟ್ಟು ಇವ್ರ ತಾಯಿ ಒಂದು ಡೈರಿನ ಓಪನ್ ಮಾಡ್ತಾಳೆ. ಓಪನ್ ಮಾಡಿದಾಗ ಅಲ್ಲಿ ಈ ಸ್ಪೈಡರ್ ಬಗ್ಗೆ ರಿಸರ್ಚ್ ಮಾಡಿರ್ತಾಳಲ್ಲ ಎಲ್ಲಾ ವಿಷಯ ಬಗ್ಗೆ ಇರುತ್ತೆ. ಅದ್ರಲ್ಲಿ ಈ ಸ್ಪೈಡರ್ ಪೀಪಲ್ ಬಗ್ಗೆನೂ ಕೂಡ ಇರುತ್ತೆ. ಆ ಒಂದು ಸ್ಪೆಷಲ್ ಆಗಿರೋ ಸ್ಪೈಡರ್ ಇದೆಯಲ್ಲ ಪಿಪೆಟ್ಸ್, ಅದ್ರೊಳಗಡೆ ಒಂದು ವೆನಮ್ ಇರುತ್ತೆ. ಅದ್ರ ಹೆಸರೇ ಲಜಾರಿನಸ್ ಅಂತ. ಈ ಲಜಾರಿನಸ್ ಹ್ಯೂಮನ್ ಬಾಡಿ ಒಳಗಡೆ ಹೋದ್ರೆ ಹ್ಯೂಮನ್ ಗೆ ಕೆಲವು ಸೂಪರ್ ಪವರ್ ಗಳು ಸಿಗುತ್ತೆ, ಅವ್ರಗಳನ್ನ ಸ್ಪೈಡರ್ ಪೀಪಲ್ಸ್ ಅಂತಾರೆ. ಮತ್ತೆ ಹಾಗೆ ಇವಳು ಇನ್ನೂ ಪೇಜ್ ಗಳನ್ನ ಟರ್ನ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಇವ್ರ ತಾಯಿ ಜೊತೆಗೆ ಈ ಇಸಗೆಲ್ ನ ಒಂದು ಫೋಟೋ ಸಿಕ್ಬಿಡುತ್ತೆ. ಇವಳಿಗೆ ಗೊತ್ತಾಗುತ್ತೆ ನಮ್ ತಾಯಿ ಜೊತೆಗೆ ಇವನು ಕೂಡ ಕೆಲಸ ಮಾಡ್ತಿದ್ದ ಅಂತ. ಮತ್ತೆ ಅದೇ ಫೋಟೋನ ಹಿಂದಗಡೆ ಪೆರುವಿನ್ ಅಮೆಝಾನ್ ಕಾರ್ಡ್ ನ ಅಡ್ರೆಸ್ ಇರುತ್ತೆ. ಈ ಕಡೆ ನಮ್ಗೆ ಇಲ್ಲಿ ಇವ್ರು 3 ಜನ ತೋರಿಸ್ತಾರೆ. ಇವ್ರು 3 ಜನ ಹೀಗೆ ಕಾಡಲ್ಲಿ ಇರ್ತಾರಲ್ಲ, ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ ಇವ್ರುಗಳಿಗೆ. ಹೀಗೆ ಇದ್ರೆ ಆಗೋದಿಲ್ಲ, ಅವಳು ನಂಬ್ಕೊಂಡ್ರೆ ಆಗೋದಿಲ್ಲ, ಅವಳು ನಮ್ಮನ್ನ ಬಿಟ್ಟು ಹೊಂಟೋಗ್ಬಿಟ್ಲು. ಈಗ ನಡೀರಿ ನಾವು ಹೋಗೋಣ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ತಿನ್ನೋಣ ಅನ್ಬಿಟ್ಟು ಇವರು ಕೂಡ ಸರಿ ಆಯ್ತು ಬಾ ಅನ್ಬಿಟ್ಟು ಮ್ಯಾಟಿ ಹೇಳಿರೋ ರೀತಿ ನಡ್ಕೊಂಡು ಹೋಗ್ತಾರೆ. ಮುಂದೆ ಹೋದಾಗ ಒಂದು ರೆಸ್ಟೋರೆಂಟ್ ಸಿಗುತ್ತೆ. ಆ ಒಂದು ರೆಸ್ಟೋರೆಂಟ್ ಒಳಗಡೆ ಹೋಗಿ ಬೇಕಾಗಿರೋದನ್ನೆಲ್ಲ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿಂತಾರೆ. ಇವ್ರುಗಳು ಇದೇ ರೆಸ್ಟೋರೆಂಟ್ ಎಲ್ಲ ಇರೋದು
ಅಮಾನಿಯಾಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಇಸಾಬೆಲ್ಗೆ ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಅವನು ಕೂಡ ಆ ಕಾರ್ನ ತಗೊಂಡು ಈ ರೆಸ್ಟೋರೆಂಟ್ಗೆ ಬರೋಕೆ ಶುರು ಮಾಡ್ತಾನೆ. ಮತ್ತೆ ಈ ಕಡೆ ಇವಳು ಅದೇ ಜಾಗಕ್ಕೆ ಬರ್ತಾಳೆ. ಬಂದ್ ನೋಡಿದಾಗ ಯಾರು ಕೂಡ ಅಲ್ಲಿ ಇರೋದೇ ಇಲ್ಲ. ಇದರಿಂದ ಎಲ್ಲ ಎಲ್ಲೋದ್ರು ಅಂದ್ಬಿಟ್ಟು ಇವಳು ಕೂಡ ಮುಂದೆ ಹೋಗ್ತಾಳೆ. ಕ್ಯಾಸಿ ಅದೇ ಒಂದು ರೆಸ್ಟೋರೆಂಟ್ಗೆ ಬರ್ತಾಳೆ. ಬಂದ್ ನೋಡಿದಾಗ ಇವ್ರು 3 ಜನನು ಕೂಡ ಹುಡುಗರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಕಿನ್ಸ್ ಎಲ್ಲ ಆಡ್ತಾ ಇರ್ತಾರೆ. ಇದರಿಂದ ಅವ್ರ ಹತ್ರ ಹೋಗ್ಬಿಟ್ಟು ಬೈದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಅದೇ ಜಾಗಕ್ಕೆ ಇಸಾಬೆಲ್ ಬಂದ್ಬಿಟ್ಟು ಇವ್ರು 3 ಜನನು ಸರಿಸರಿಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಈ ಒಂದು ವಿಷನ್ ಇವಳಿಗೆ ಟಕ್ಕನಾಗಿ ಬಿದ್ದ್ಬಿಡುತ್ತೆ ಕ್ಯಾಸಿಗೆ. ಇದರಿಂದ ಇವಳು ಇವ್ರುಗಳನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಟ್ಯಾಕ್ಸಿನ ತಗೊಂಡು ತುಂಬಾ ಫಾಸ್ಟ್ ಆಗಿ ಇದೇ ಒಂದು ರೆಸ್ಟೋರೆಂಟ್ ಹತ್ರ ತುಂಬಾ ಫಾಸ್ಟ್ ಆಗಿ ಬರ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇವರು ಸೇಮ್ಗಳು ಅದೇ ರೀತಿ ಡ್ಯಾನ್ಸ್ ನ ಮಾಡ್ತಾ ಇರ್ತಾರೆ. ಆಗ ಅದೇ ಜಾಗಕ್ಕೆ ನಿಜವಾಗ್ಲೂ ಇಸಾಬೆಲ್ ಬಂದ್ಬಿಡ್ತಾನೆ. ಇನ್ನೇನ್ ಇವ್ರನ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಕ್ಯಾಸಿ ತುಂಬಾ ಫಾಸ್ಟ್ ಆಗಿ ಟ್ಯಾಕ್ಸಿನ ಓಡಿಸಿ ಇಸಾಬೆಲ್ಗೆ ಕಾರಿಂದ ಗುದ್ದು ಬಿಡ್ತಾಳೆ. ಗುದ್ಬಿಟ್ಟು ಅವನ್ನ ಇಂಜರ್ಡ್ ಮಾಡ್ಬಿಡ್ತಾಳೆ. ಮತ್ತೆ ಫಾಸ್ಟ್ ಆಗಿ ಅವ್ರ 3 ಜನನು ಕೂಡ ಅದೇ ಒಂದು ಟ್ಯಾಕ್ಸಿ ಒಳಗಡೆ ಕುಂಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೈಕೊಂಡೇ ಹೋಗ್ತಾ ಇರ್ತಾಳೆ. ನಾನು ಹೇಳೋ ಕೆಲಸ ಯಾವ್ದನ್ನು ಯಾವಾಗ ಮಾಡೋದಿಲ್ವಲ್ಲ ನೀವು ಅಂದ್ಬಿಟ್ಟು. ಈ ಕಡೆ ಇಸಾಬೆಲ್ಲು ಅಮೇರಿಯಾಗೆ ಆ 3 ಜನ ಹುಡುಗಿರು ಎಲ್ಲಿ ಹೋಗ್ತಾ ಇದ್ದಾರೆ ತಿಳ್ಕೊ ಅಂತ ಹೇಳ್ತಾನೆ. ಅವಳು ಕೂಡ ರಿಸರ್ಚ್ ಮಾಡ್ಬಿಟ್ಟು ಈ ಸಲಿ ಕ್ಯಾಸಿ ಬಗ್ಗೆ ಹೇಳ್ತಾಳೆ. ಅವಾಗ ಈ ಇಸಾಬೆಲ್ಗೆ ಗೊತ್ತಾಗುತ್ತೆ ಈ ಕ್ಯಾಸಿ ಬೇರೆ ಯಾರು ಇಲ್ಲ ಕಾನ್ಸ್ಟೆನ್ಸಿನ ಮಗಳು ಅಂತ. ಕ್ಯಾಸಿನ ಕೂಡ ಇವ್ರು 3 ಜನನ ಕರ್ಕೊಂಡು ಒಂದು ಹೋಟೆಲ್ಗೆ ಬರ್ತಾಳೆ. ಕರ್ಕೊಂಡ್ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ನಿಮ್ 3 ಜನನ ನಿಮ್ ಪೇರೆಂಟ್ಸ್ ಗಳ ಹತ್ರ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ರುಗಳು ಕೂಡ ಹೇಳ್ತಾರೆ ಒಬ್ರು ಫ್ಯಾಮಿಲಿಯಿಂದ ದೂರ ಬಂದ್ಬಿಟ್ಟಿರ್ತಾರೆ. ಒಟ್ನಲ್ಲಿ ಇವ್ರು 3 ಜನನು ಕೂಡ ಫ್ಯಾಮಿಲಿಯಿಂದ ದೂರ ಆಗಿರ್ತಾರೆ. ನಾವು ಫ್ಯಾಮಿಲಿ ಹತ್ರ ವಾಪಸ್ ಹೋಗಕ್ಕಾಗೋದಿಲ್ಲ, ನಮ್ಗೆ ನೀನೇ ಹೆಲ್ಪ್ ಮಾಡ್ಬೇಕೀಗ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ ಕ್ಯಾಸಿನ. ಅದಕ್ಕೆ ಅವಳು ಕೂಡ ಸರಿ ಆಯ್ತು ಇವಾಗ ಮಲಿಕೊಳ್ಳಿ, ನಾಳೆ ಬೆಳಗ್ಗೆ ನೋಡೋಣ ಅನ್ಬಿಟ್ಟು ಹಾಗೆ ಮಲಗಿಸ್ತಾಳೆ. ಅವರೆಲ್ಲರೂ ಕೂಡ ಮನಗಿರ್ಬೇಕಾದ್ರೆ ಇವಳ ತಲೆಗೆ ಏನೋ ಒಂದು ಬರುತ್ತೆ. ಇದರಿಂದ ಇವ್ರುಗಳಿಗೆ ಹೇಳ್ದೆ ಕೇಳ್ದರೆ ಆ ಜಾಗದಿಂದ ಕಾರ್ನ ತಗೊಂಡು ಹೊರಟೋಗ್ಬಿಡ್ತಾಳೆ. ಹೋಗ್ತಿರ್ಬೇಕಾದ್ರೆ ಇವಳು ಫೈಟ್ ಮಾಡಿಲ್ಲ ರೆಸ್ಟೋರೆಂಟ್ ಅದೇ ಒಂದು ರೆಸ್ಟೋರೆಂಟ್ ಒಳಗಡೆ ಹೋಗ್ತಾಳೆ. ಹೋದಾಗ ಇವಳಿಗೆ ಆ ಜಾಗದಲ್ಲಿ ಇಸಾಬೆಲ್ನ ಒಂದು ವಿಷನ್ ಕಾಣಿಸುತ್ತೆ. ನೀನು ಅವ್ರನ್ನ ತುಂಬಾ ದಿನ ಕಾಪಾಡ್ಬೋದು ಅಂತ ಅನ್ಕೊಂಡಿದ್ಯಾ, ಅದು ಆಗೋದಿಲ್ಲ, ಅವ್ರಗಳನ್ನ ಆದಷ್ಟು ಬೇಗ ನಾನು ಸಾಯಿಸ್ತೀನಿ ಅಂತ. ಅದಕ್ಕೆ ಇವಳು ಕೂಡ ನೀನ್ ಎಂತಕ್ಕೂ ಅವ್ರನ್ನ ಸಾಯಿಸ್ಬೇಕು ಅಂತ ಓಡಾಡ್ತಿದೀಯ ಅಂತ ಎಲ್ಲ ಕೇಳಿದಾಗ ಅವನು ಕೂಡ ಹೇಳ್ತಾನೆ ಫ್ಯೂಚರ್ ಅಲ್ಲಿ ಅವ್ರುಗಳು ನನ್ನನ್ನ ಸಾಯಿಸ್ತಾರೆ, ಅದಕ್ಕೋಸ್ಕರ ನಾನು ಅವ್ರನ್ನ ಇವಾಗ್ಲೇ ಸಾಯಿಸ್ತೀನಿ ಅಂತ. ಅದಕ್ಕೆ ಕ್ಯಾಸಿನು ಕೂಡ ಅವ್ರೇನು ಟೀನೇಜರ್ಸು, ಅವ್ರುಗಳು ನಿನ್ನನ್ನು ಸಾಯಿಸೋದಕ್ಕೂ ಚಾನ್ಸೇ ಇಲ್ಲ ಬಿಡು, ಅವ್ರ ಪಾಡಿಗೆ ಅವ್ರು ಬದುಕೋತಾರೆ, ನೀನ್ ಯಾಕೆ ಅವ್ರಿಗೆ ಹಿಂಸೆ ಕೊಡ್ತಾ ಇದೀಯ ಅಂತ. ಇವನು ಕೂಡ ಹೇಳ್ತಾನೆ ಫ್ಯೂಚರ್ ಅಲ್ಲಿ ಅವ್ರುಗಳಿಗೆ ಸೂಪರ್ ಪವರ್ಗಳು ಬರುತ್ತೆ, ಆ ಒಂದು ಪವರ್ನ ಯೂಸ್ ಮಾಡ್ಕೊಂಡು ಅವ್ರು ನನ್ನನ್ನು ಸಾಯಿಸೋಗಿ ಬರ್ತಾರೆ ಅಂತ. ನನ್ ಕೆಲ್ಸಕ್ಕೆ ಯಾರೇ ಅಡ್ಡ ಬಂದ್ರು ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ. ಆಗ ಸಡನ್ ಆಗಿ ಹೇಳ್ತಾಳೆ ಇದೆಲ್ಲ ಇವಳನ್ನ ಒಂದು ಫ್ಯೂಚರ್ನ ಒಂದು ವಿಷನ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಇವ್ರೆಲ್ಲರನ್ನು ಕೂಡ ಕುಂಡಿಸ್ಕೊಂಡು ಇವಳಿಗೆ ಆ ಫೋಟೋನ ತೋರಿಸ್ತಾಳೆ. ಅಂದ್ರೆ ಇಸಾಬೆಲ್ ಇದಾನಲ್ಲ ಆ ಒಂದು ಫೋಟೋನ ತೋರಿಸ್ತಾಳೆ. ಇದರಿಂದ ನಿಮ್ ತಾಯಿಗೆ ಈ ವ್ಯಕ್ತಿ ಗೊತ್ತಾ ಅಂದಾಗ ನನ್ಗೂ ಕೂಡ ಏನ್ ಜಾಸ್ತಿ ಗೊತ್ತಿಲ್ಲ, ನಮ್ ತಾಯಿ ಸ್ಪೈಡರ್ ಬಗ್ಗೆ ಎಲ್ಲ ತುಂಬಾ ರಿಸರ್ಚ್ ಮಾಡ್ತಿದ್ರು, ಅದು ಅಮೆಝಾನ್ ಕಾಡಲ್ಲಿ. ಇವಾಗ ನಾನು ಕೂಡ ಅಲ್ಲಿ ಹೋಗ್ಬಿಟ್ಟು ಏನಾರು ಒಂದು ವಿಷಯ ಸಿಗುತ್ತೆ ಅಂತ ಕಲೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದುವರೆಗೂ ನೀವು ನನ್ನ ಫ್ರೆಂಡ್ ಬೆನ್ ಮನೆಯಲ್ಲಿ ನೀವು 3 ಜನ ಕೂಡ ಇರಬೇಕು ಅಂದ್ಬಿಟ್ಟು ಇವ್ರು 3 ಜನನ ಕರ್ಕೊಂಡು ಹೋಗ್ಬಿಟ್ಟು ತನ್ನ ಫ್ರೆಂಡ್ ಬೆನ್ ಮನೆಗೆ ಬಿಡ್ತಾಳೆ. ಬೆನ್ ಕೂಡ ಸರಿ ಆಯ್ತು ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾನು ಇವರೆಲ್ಲರನ್ನೂ ಕೂಡ ಕರ್ಕೊಂಡು ನನ್ನ ತಂಗಿ ಮ್ಯಾರಿ ಮನೇಲಿ ಇರ್ತೀನಿ, ನೀನು ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂದ್ಬಿಟ್ಟು ಕಳಿಸ್ಕೊಟ್ಬಿಡ್ತಾನೆ. ಇವಳು ಕೂಡ ಒಂದು ಫ್ಲೈಟ್ನ ಹಿಡ್ಕೊಂಡು ಹಾಗೋ ಹೀಗೋ ಬಸ್ನ ಮಾಡ್ಕೊಂಡು ಅಮೆಝಾನ್ಗೆ ಬರ್ತಾಳೆ. ಬಂದ್ಬಿಟ್ಟು ಆ ಫೋಟೋ ಹಿಂದಗಡೆ ಒಂದು ಅಡ್ರೆಸ್ ಇರುತ್ತಲ್ಲ ಅದೇ ಜಾಗಕ್ಕೆ ಬರ್ತಾಳೆ. ಬಂದಾಗ ಇವಳಿಗೆ ಸೆಂಟಿಗೋ ಮೀಟ್ ಆಗ್ತಾನೆ. ಸೆಂಟಿಗೋ ಇವಳನ್ನ ನೋಡಿದ ತಕ್ಷಣ ಹೇಳ್ಬಿಡ್ತಾನೆ ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ. ಇದರಿಂದ ಇವಳನ್ನ ಕರ್ಕೊಂಡು ಒಂದು ಗುಹೆ ಒಳಗಡೆ ಹೋಗ್ತಾನೆ. ಈ ಜಾಗಕ್ಕೆ ಬಂದಾಗ ಗೊತ್ತಾಗುತ್ತೆ ಇಲ್ಲೇ ನಮ್ಮ ತಾಯಿ ಪ್ರಾಣ ಹೋಗಿದ್ದು, ನಾನು ಇಲ್ಲೇ ಹುಟ್ಟಿದ್ದು ಅಂದ್ಬಿಟ್ಟು. ಅವಾಗ ಅವಳು ಕೂಡ ಕೇಳ್ತಾಳೆ ಇಂಡಿಗೋನ ನಮ್ಮ ತಾಯಿ ಇಲ್ಲಿವರೆಗೂ ಎಂತೂ ಕಷ್ಟ ಪಟ್ಕೊಂಡ್ ಬಂದ್ರು, ಅವ್ರ ಪ್ರಾಣನ ಕೊಟ್ಬಿಟ್ಟು ನನ್ನ ಪ್ರಾಣನ ಯಾಕೆ ಉಳಿಸಿದ್ರು ಅಂತ. ಅದಕ್ಕೆ ಇಂಡಿಗೋನು ಕೂಡ ನೀನ್ ನಿನ್ ಜನ್ಮದ ರಹಸ್ಯನ ತಿಳ್ಕೊಬೇಕು ಅಂದ್ರೆ ನೀನು ನಿನ್ನ ಪಾಸ್ಟ್ ನ ನೋಡ್ಬೇಕು, ನೀನ್ ಒಳಗಡೆ ಎಂತ ಸೂಪರ್ ಪವರ್ ಇದೆ ಅಂತ ನಿನಗೆ ಗೊತ್ತಿಲ್ಲ, ಅದನ್ನು ನೀನು ತಿಳ್ಕೊಬೇಕು ಅಂದ್ರೆ ನೀನು ಹುಟ್ಟೋಕ್ಕಿಂತ ಮುಂಚೆ ಏನೆಲ್ಲ ನಡೀತು ಅಂತ ಅದನ್ನು ಕೂಡ ನೀನ್ ನೋಡ್ಬೇಕು, ಅದನ್ನ ನೋಡಕ್ಕೆ ರೆಡಿ ಆಗಿದ್ಯಾ ಅಂತ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ನಾನು ರೆಡಿ ಆಗಿದ್ದೀನಿ ತೋರಿಸಿದಾಗ ಅವಾಗ ಸ್ಯಾಂಡಿಗೋ ಇವಳ ಶರೀರನ ಅಲ್ಲೇ ಇಟ್ಕೊಂಡು ಇವಳ ಆತ್ಮನ ಆ ಒಂದು ನೀರೊಳಗಡೆಗೆ ತಳ್ಳಿಬಿಡ್ತಾನೆ. ತಳ್ಳಿದಾಗ ಇವಳು ಹುಟ್ಟೋಕ್ಕಿಂತ ಮುಂಚೆ ಏನು ನಡೀತು ಅಂತ ಎಲ್ಲಾನು ಕೂಡ ನೋಡ್ಬಿಡ್ತಾಳೆ. ಇವ್ರ ತಾಯಿ ಸ್ಪೈಡರ್ ನ ಹುಡುಕೊಂಡು ಬಂದಿದ್ದು, ಇಸಾಬೆಲ್ ಮತ್ತೆ ಇವ್ರ ತಾಯಿ ಮಧ್ಯೆ ಒಂದು ಫೈಟ್ ಅಲ್ಲಿ ಇವ್ರಿಗೆ ತುಂಬಾ ಗಾಯ ಆಗಿದ್ದು, ಅವಾಗ ಲಜಾರಿಯನ್ಸ್ ಪೀಪಲ್ಸ್ ಬಂದ್ಬಿಟ್ಟು ಇವ್ರನ್ನ ಈ ಗುಹೆಗೆ ಕರ್ಕೊಂಡ್ ಬಂದಿದ್ದು, ಕ್ಯಾಸಿ ಹೇಗೆ ಹುಟ್ಟೋದ್ಲು, ಹಾಗೆ ಅವ್ರ ತಾಯಿ ಹೇಗೆ ಸತ್ತೋದ್ಲು, ಮತ್ತೆ ಹಾಗೆ ಇವಳು ಇನ್ನೂ ಪಾಸ್ಟ್ ನ ಹೋಗಿ ನೋಡ್ತಾಳೆ. ಈ ಕ್ಯಾಸಿನ ತಾಯಿ ಏಂತಕ್ಕೆ ಈ ಒಂದು ಅಮೆಝಾನ್ ಕಾಡಿಗೆ ಬಂದ್ಲು ಅಂತ ಇಲ್ಲಿ ಗೊತ್ತಾಗುತ್ತೆ. ಕಾನ್ಸ್ಟೆನ್ಸಿ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಇವಳು ಹೊಟ್ಟೆ ಒಳಗಡೆ ಇರೋಂತ ಮಗು
ಮಗುಗೆ ಅಂದ್ರೆ ಕ್ಯಾಸಿಗೆ ಒಂದು ರೇರೆಸ್ಟ್ ಡಿಸಾರ್ಡರ್ ಇರುತ್ತೆ, ಮಯಸ್ಥೇನಿಯಾ ಅಂತ. ಈ ಒಂದು ಡಿಸಾರ್ಡರ್ ತುಂಬಾ ರೇರೆಸ್ಟ್ ಅಂದ್ರೆ ರೇರೆಸ್ಟ್. ಈ ನಮ್ಮ ಮಗುಗೆ ಜನ್ಮ ಕೊಟ್ಟರು ಕೂಡ ಅದು ಸ್ವಲ್ಪ ದಿನ ಮಾತ್ರ ಬದುಕಿರುತ್ತೆ, ಅದಾದ್ಮೇಲೆ ಅದು ಸತ್ತೋಗ್ಬಿಡುತ್ತೆ ಅಂತ. ಇದನ್ನೆಲ್ಲ ಕೇಳಿ ನನ್ನ ಮಗುನ ನನಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಇದನ್ನ ಕಾಪಾಡ್ಕೊಬೇಕು ಅಂದ್ಬಿಟ್ಟು ಇವಳು ಸ್ಪೈಡರ್ ಬಗ್ಗೆ ರಿಸರ್ಚ್ ಮಾಡಿರ್ತಾಳಲ್ಲ, ಈ ಪಿಪೇಡ್ ಅನ್ನೋ ಒಂದು ಸ್ಪೈಡರ್ ಬಗ್ಗೆ ತಿಳ್ಕೊಂಡಿರ್ತಾಳೆ. ಈ ಒಂದು ಸ್ಪೈಡರ್ ಒಳಗಡೆ ಇರೋಂಥ ವೆನಮು ಯಾವುದೇ ಒಂದು ಕಾಯಿಲೆಯನ್ನು ಕೂಡ ಗುಣಪಡಿಸುವಂತ ಒಂದು ಸ್ಪೆಷಾಲಿಟಿ ಈ ಒಂದು ಸ್ಪೈಡರ್ದಾಗಿರುತ್ತಲ್ಲ, ಇದರಿಂದ ಇವಳು ಅಮೆಝಾನ್ಗೆ ಬಂದಿರ್ತಾಳೆ. ಇದನ್ನೆಲ್ಲ ನೋಡಿ ಕೇಸಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ನಮ್ಮ ತಾಯಿ ನನ್ಗೋಸ್ಕರ ಅಂದ್ಬಿಟ್ಟು ತನ್ನ ಒಂದು ಲೈಫ್ ನ ಸ್ಯಾಕ್ರಿಫೈಸ್ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ ಅವಳ ತಾಯಿನ ನೆನೆಸ್ಕೊಂಡು. ಮತ್ತೆ ಸ್ಯಾಂಡಿಗೂ ಹತ್ರ ಕೇಳ್ತಾಳೆ ಇವಳು, ಇದನ್ನೆಲ್ಲ ಹೇಗ್ ಮಾಡಿದ್ರಿ, ನಾನು ಅಷ್ಟೊಂದು ಪಾಸ್ಟ್ಗೆ ಹೋಗಿದ್ನಲ್ಲ ಅಂದ್ಬಿಟ್ಟು. ಅದಕ್ಕೆ ಅವನು ಕೂಡ ಹೇಳ್ತಾನೆ, ಇದನ್ನೆಲ್ಲ ನಾನ್ ಮಾಡಿದ್ದಲ್ಲ, ಇದೆಲ್ಲ ನೀನೇ ಮಾಡಿದ್ದು, ಯಾಕೆಂದ್ರೆ ನೀನ್ ಒಳಗಡೆ ಆ ರೀತಿ ಒಂದು ಸೂಪರ್ ಪವರ್ ಇದೆ, ಅದನ್ನು ನಿನಗೆ ಅರ್ಥ ಮಾಡ್ಕೊಳ್ಳೋಕೆ ಬರ್ತಿರ್ಲಿಲ್ಲ, ಇವಾಗ ಅದು ನಿಧಾನಕ್ಕೆ ನಿನಗೆ ಅರ್ಥ ಆಗ್ತಾ ಹೋಗ್ತೈತೆ ಅಂತ. ಅದಕ್ಕೆ ಇವಳು ಕೂಡ ಸದ್ಯಕ್ಕೆ ಆದಷ್ಟು ಬೇಗ ನಾನು ಆ 3 ಜನ ಹುಡುಗಿಯರನ್ನ ಕಾಪಾಡಬೇಕು, ನಾನು ಆ ಇಸಗಲ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ನಿನ್ನೊಳಗಡೆ ಅವನಿಗಿಂತನೂ ಕೂಡ ಒಂದು ಸೂಪರ್ ಪವರ್ ಇದೆ, ಅದು ಫ್ಯೂಚರ್ ನ ನೋಡೋದು, ಮತ್ತೆ ನಿನ್ನ ಒಂದು ವೆಬ್ ಒಳಗಡೆ ಇರೋಂಥ ಪವರ್ ನ ಯೂಸ್ ಮಾಡಿ ನೀನು ನಿನ್ನ ಮೈಂಡ್ ಇಂದಾನೆ ಆತ್ಮಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವುಗಳನ್ನ ನೀನು ಕಂಟ್ರೋಲ್ ಮಾಡ್ಬೋದು ಅಂತ ಕೆಲವು ವಿಷಯಗಳನ್ನೆಲ್ಲ ಹೇಳ್ತಾನೆ. ಇದರಿಂದ ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅದನ್ನೆಲ್ಲ ಕೇಳಿಸ್ಕೊಂಡು ಒಪ್ಕೋತಾಳೆ. ಈ ಕಡೆ ಇವನ್ಗೆ ಟೆನ್ಷನ್ ಆಗ್ತಾ ಇರುತ್ತೆ, 3 ದಿನ ಆದ್ರೂ ಅವರು ಎಲ್ಲೋ ಹೋದ್ರು ಹೇಗಿದ್ದಾರೆ ಅಂತ ಕ್ಲೂನೇ ಸಿಗ್ತಾನೆ ಇರೋದಿಲ್ಲ. ಇದರಿಂದ ಅವಳಿಗೆ ತುಂಬಾ ಫೋರ್ಸ್ ಆಗ್ತಾ ಇರುತ್ತೆ, ಇಲ್ಲಿದ್ದಾರೆ ಅವರು, ಹುಡುಕು ಬೇಗ ಅಂತ. ಅವಳು ಕೂಡ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ CC ಕ್ಯಾಮ್ರಲ್ಲಿ ಹುಡುಕೋದಕ್ಕೆ, ಬಟ್ ಸಿಗ್ತಾನೆ ಇರೋದಿಲ್ಲ. ಮತ್ತೆ ಇವ್ರುಗಳನ್ನ ತೋರಿಸ್ತಾರೆ, ಬೆನ್ನ ಮನೆಯಲ್ಲಿ ಇವರೆಲ್ಲರೂ ಕೂಡ ತುಂಬಾ ಸೇಫ್ ಆಗಿ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಬೆನ್ನ ತಂಗಿ ಇರ್ತಾಳಲ್ಲ ಮ್ಯಾರಿ, ಅವಳಿಗೆ ಡೆಲಿವರಿ ಪೇನ್ ಬಂದ್ಬಿಡುತ್ತೆ. ಇದರಿಂದ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದ ಇವರು ಒಂದು ಕಾರ್ ನಲ್ಲಿ ಅವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮ್ಯಾಟಿನ ಫೇಸು CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇಸಗಲ್ಗೆ ಗೊತ್ತಾಗ್ಬಿಡುತ್ತೆ ಇವರೆಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಅಂತ. ಇದರಿಂದ ಇವನು ಕೂಡ ಅವ್ರನ್ನ ಮುಗಿಸೋದಕ್ಕೆ ಅಂತಾನೆ ಬರ್ತಾನೆ. ಈ ಕಡೆ ಕ್ಯಾಸಿ ಬೆನ್ನ ಮನೆಗೆ ಬಂದ್ ನೋಡ್ತಾಳೆ, ಯಾರು ಕೂಡ ಬಾಗ್ಲಿನ ತೆಗಿಯೋದಿಲ್ಲ. ಇದರಿಂದ ಕಿಟಕಿಯಿಂದ ಬಗ್ ನೋಡಿದಾಗ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಅವಾಗ ಅವಳಿಗೆ ಒಂದು ಫ್ಯೂಚರ್ ಕಾಣಿಸುತ್ತೆ. ಇವ್ರುಗಳು ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಕ್ಕೆ ಈ ಇಸಗೆಲ್ ಬಂದ್ಬಿಟ್ಟು ಒಂದು ಬಾಂಬ್ ನ ಹಾಕ್ಬಿಟ್ಟು ಆ 3 ಜನ ಹುಡುಗಿರು ಮತ್ತೆ ಬೆನ್ನು ಎಲ್ಲರನ್ನು ಕೂಡ ಸಾಯಿಸ್ಬಿಡ್ತಾನೆ ಅಂತ ಈ ಒಂದು ವಿಷನ್ ಇವಳಿಗೆ ಕಾಣಿಸ್ಬಿಡುತ್ತೆ. ಇದರಿಂದನೇ ಬೆಲೆ ಒಂದು ಆಂಬುಲೆನ್ಸ್ ನಿಂತಿರುತ್ತೆ. ಆ ಆಂಬುಲೆನ್ಸ್ ನ ತಗೊಂಡು ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಇವ್ರಿಗೆ ಸಹಾಯ ಮಾಡ್ಬೇಕು ಅಂತ ಬರ್ತಿರ್ತಾಳೆ. ಈ ಕಡೆ ಇಸಗೆಲ್ ಕೂಡ ತುಂಬಾ ಫಾಸ್ಟ್ ಆಗಿ ಬರ್ತಾ ಇರ್ತಾನೆ ಇವ್ರುಗಳನ್ನ ಮುಗಿಸ್ಬೇಕು ಅಂದ್ಬಿಟ್ಟು. ಇವ್ರುಗಳು ಕೂಡ ಹಾಸ್ಪಿಟಲ್ ಸೈಡ್ ಗೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಅಮೇರಿಯಾ ಆ ಸರೌಂಡಿಂಗ್ ಅಲ್ಲಿ ಇದ್ದಂತಹ ಸಿಗ್ನಲ್ ಗಳೆಲ್ಲಾನು ಕೂಡ ಗ್ರೀನ್ ಸಿಗ್ನಲ್ ಮಾಡ್ಬಿಡ್ತಾಳೆ. ಇದರಿಂದ ಎಲ್ಲ ಗಾಡಿಗಳು ಮೂವ್ ಆಗಿರೋದ್ರಿಂದ ಇವ್ರುಗಳು ಮಧ್ಯಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಸಿಗಾಕೊಂಡಾಗ ಆಗ ನೋಡ್ತಿದ್ದಂಗೆನೆ ಆಗ ಅದೇ ಜಾಗಕ್ಕೆ ಈ ಇಸಗೆಲ್ ಬರ್ತಾನೆ. ಬಂದ್ಬಿಟ್ಟು ಬಾಂಬ್ ನ ತೆಗೆದ್ಬಿಟ್ಟು ಇನ್ನೇನು ಹಾಕನ ಅಂತ ಹೋಗ್ತಿರ್ಬೇಕಾದ್ರೆ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾ ಆಂಬುಲೆನ್ಸ್ ಇಂದಾನೆ ಇವಳು ಸರಿಯಾಗಿ ಗುದ್ಬಿಡ್ತಾಳೆ. ಗುದ್ದಿರೋದ್ರಿಂದ ಅವನು ಕೂಡ ತುಂಬಾ ದೂರ ಹೋಗಿ ಬಿದ್ದು ಹೋಗ್ತಾನೆ. ಆ ಬಾಂಬು ಬೇರೆ ಕಡೆಗೆ ಬಿದ್ದು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. 3 ಜನ ಹುಡುಗಿಯರನ್ನು ತನ್ನ ಆಂಬುಲೆನ್ಸ್ ಅಲ್ಲಿ ಕುಂಡಿಸ್ಕೊಂಡು ನೀನು ನಿನ್ ಪಾಡಿಗೆ ನಿನ್ ತಂಗಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು, ಅವ್ನು ನಿನ್ ಹಿಂದೆ ಬರಲ್ಲ ಅನ್ಬಿಟ್ಟು ಇವರು 3 ಜನ ಹುಡುಗಿರನ್ನ ಅದೇ ಒಂದು ಆಂಬುಲೆನ್ಸ್ ಒಳಗಡೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಒಂದು ಆಂಬುಲೆನ್ಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೂ ಬಿಡ್ತಾ ಇರೋದಿಲ್ಲ, ಇವನು ಫಾಲೋ ಮಾಡ್ತಾನೆ ಇರ್ತಾನೆ. ಇದರಿಂದ ಆ ಆಂಬುಲೆನ್ಸ್ ಮೇಲ್ಗಡೆ ಬಂದಿದ ತಕ್ಷಣ ಇವ್ರುಗಳು ಆ ಒಂದು ಆಂಬುಲೆನ್ಸ್ ಸ್ಟಾಪ್ ಮೇಲೆ ಕರೆಂಟ್ ಶಾಕ್ ನ ಕೊಟ್ಬಿಡ್ತಾರೆ. ಇದರಿಂದ ಅವನು ಮತ್ತೆ ಸೈಡ್ಗೆ ಬಿದ್ದು ಹೋಗ್ಬಿಡ್ತಾನೆ. ಇದರಿಂದ ಅವನಿಂದ ತಪ್ಪಿಸ್ಕೊಂಡು ತುಂಬಾ ದೂರ ಬಂದಾಗ ಆಂಬುಲೆನ್ಸ್ ಕೂಡ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಅವಾಗ ಇವಳಿಗೆ ಮತ್ತೆ ಇನ್ನೊಂದು ಫ್ಯೂಚರ್ ಕಾಣಿಸುತ್ತೆ. ಇವ್ರು ಕೂಡ ಆಂಬುಲೆನ್ಸ್ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರೋದು, ಒಂದು ಪಟಾಕಿ ಹೌಸ್ಗೆ ಹೋದಾಗ ಅಲ್ಲೆಲ್ಲ ಕಡೆ ಬ್ಲಾಸ್ಟ್ ಆಗೋದು, ಅಲ್ಲೂ ಕೂಡ ಅಟ್ಯಾಕ್ ಆಗೋದು, ಈ ಎಲ್ಲ ವಿಷಯ ಬಂದ್ಬಿಟ್ಟು ಇವ್ರಿಗೆ ಒಂದು ಪ್ಲಾನ್ ಬಂದಿರುತ್ತೆ. ಇದರಿಂದ ಅದೇ ರೀತಿ ಮಾಡೋಣ ಅನ್ಬಿಟ್ಟು ಮತ್ತೆ ಇವ್ರುಗಳೆಲ್ಲರನ್ನು ಕೂಡ ಕರ್ಕೊಂಡು ಈ ಪಟಾಕಿ ತಯಾರಿ ಮಾಡುವಂತ ಫ್ಯಾಕ್ಟ್ರಿ ಕಡೆಗೆ ಹೊಂಟೋಗ್ಬಿಡ್ತಾರೆ. ಒಳಗಡೆ ಹೋಗ್ಬಿಟ್ಟು ಅಲ್ಲಿರೋಂಥ ಎಲ್ಲ ಪಟಾಕಿಗಳು ಕೂಡ ಬೆಂಕಿ ಹಚ್ಬಿಡ್ತಾರೆ. ಹಚ್ಚಿದಾಗ ಅವನು ಕೂಡ ಅಲ್ಲೇ ಬಂದ್ಬಿಡ್ತಾನೆ. ಇಚೆಗೆಲ್ ಬಂದ್ಬಿಟ್ಟು ಇವರೆಲ್ಲರನ್ನು ಕೂಡ ಹುಡುಕ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಜಾಗ ಎಲ್ಲ ಎಕ್ಸ್ಪ್ಲೋರ್ ಆಗೋಕೆ ಶುರುವಾಗುತ್ತೆ, ಅಂದ್ರೆ ಬ್ಲಾಸ್ಟ್ ಆಗೋಕೆ ಶುರುವಾಗುತ್ತೆ. ಇವ್ರುಗಳು ಕೂಡ ಇವನೇನು ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಆ ಒಂದು ಫ್ಯಾಕ್ಟ್ರಿನ ಟಾಪ್ಗೆ ಬರ್ತಾರೆ. ಬಂದಾಗ ಒಂದು ಹೆಲಿಕಾಪ್ಟರ್ ಕೂಡ ಬಂದಿರುತ್ತೆ. ಈ ಕಡೆ ಎಲ್ಲಾ ಕಡೆ ಬ್ಲಾಸ್ಟ್ ಆಗಿರುತ್ತಲ್ಲ, ಇದರಿಂದ ಇವ್ರನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಿರುತ್ತೆ. ಆದ್ರೆ ಕರೆಕ್ಟ್ ಆಗಿ ಅದು ಲ್ಯಾಂಡಿಂಗ್ ಹಾಕಕ್ಕೆ ಆಗ್ತಾನೆ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಮತ್ತೆ ಆ ಟಾಪ್ ಮೇಲ್ಗಡೆಗೆ ಈ ಇಸಗೆಲ್ ಬಂದ್ಬಿಟ್ಟು ಇವರೆಲ್ಲರಿಗೂ ಕೂಡ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕ್ಯಾಸಿ ಅವಳು ಒಂದು ವಿಷನ್ ನ ಮೂಲಕ ಯಾವ ಪಟಾಕಿ ಯಾವ ಕಡೆಯಿಂದ ಬರುತ್ತೆ, ಹೇಗೆ ಬರ್ತಾನೆ ಇವನು, ಅದನ್ನೆಲ್ಲ ತಿಳ್ಕೊಂಡು ಅವ್ರುಗಳಿಗೆ ಟೀಚ್ ಮಾಡ್ತಾ ಅವನ ಕೈಯಿಂದ ತಪ್ಪಿಸ್ಕೊಳ್ಳೋ ರೀತಿ ಮಾಡ್ತಾ ಇರ್ತಾಳೆ. ಆದ್ರೂ ಕೂಡ ಅವನು ಬಿಡ್ತಾನೆ ಇರೋದಿಲ್ಲ, ತುಂಬಾ ಟ್ರೈ ಮಾಡ್ತಾ ಇರ್ತಾನೆ ಇವ್ರುಗಳನ್ನ ಹೊಡೆದು ಸಾಯಿಸೋಕೆ ಅನ್ಬಿಟ್ಟು. ನಿಧಾನಕ್ಕೆ ನೋಡ್ತಿದ್ದಂಗೆನೆ ಆ ಜಾಗ ಪೂರ್ತಿ ಎಲ್ಲ ಡಿಸ್ಟರ್ಬ್ ಆಗೋಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಕೊನೆಗೂ ಇಸಗೆಲ್ ಇವ್ರು 3 ಜನಕ್ಕೂ ಸರಿಯಾಗಿ ಹೊಡೆದ್ಬಿಟ್ಟು ಎಲ್ಲರನ್ನು ಕೂಡ ಒಂದೊಂದು ಜಾಗಕ್ಕೆ ಬಿಸಾಕಕ್ಕೆ ರೆಡಿ ಆಗಿರ್ತಾನೆ. ಆವಾಗ ಇವಳು ತನ್ನ ಎಲ್ಲಾ ಪವರ್ನ ಯೂಸ್ ಮಾಡಕ್ಕೆ ಶುರು ಮಾಡ್ತಾಳೆ, ಅಂದ್ರೆ ತನ್ನ ವೆಬ್ ಪವರ್ನ ಯೂಸ್ ಮಾಡಕ್ಕೆ ಶುರು ಮಾಡ್ತಾಳೆ. ಆ ಒಂದು ಪವರ್ನ
ಯೂಸ್ ಮಾಡಿದಾಗ ಇವಳನ್ನ ಒಂದು ಆತ್ಮನ ಎಷ್ಟೊಂದು ಡಿಫ್ರೆಂಟ್ ಆಗಿ ಕ್ರಿಯೇಟ್ ನ ಮಾಡಿ ಇವಳ ಬಾಡಿಯಿಂದ 3 ಆತ್ಮಗಳನ್ನ ಆಚೆ ಕರೆಸ್ತಾಳೆ. ಕರೆಸ್ಬಿಟ್ಟು ಒಬ್ಬೊಬ್ರನ್ನು ಸೇಫ್ ಮಾಡೋದಕ್ಕೆ ಅನ್ಬಿಟ್ಟು ಒಬ್ಬೊಬ್ಬರ ಹತ್ರನು ಹೋಗ್ತಾಳೆ. ಆದ್ರೆ ಇದನ್ನ ನೋಡಿದ ಇವನು ಕ್ಯಾಸಿಗೆ ಸರಿಗೆ ಹೊಡೆದು ಬಿಡ್ತಾನೆ. ಕ್ಯಾಸಿನ ಹೊಡೆದು ಹಿಡ್ಕೊಂಡ್ಬಿಟ್ಟು ನಾನು ಇವರೆಲ್ಲರನ್ನು ಕೂಡ ಮುಗಿಸ್ಬೇಕು ಅಂತ ಇದ್ದೀನಿ, ನೀನ್ ನನ್ನ ಅಡ್ಡಕ್ಕೆ ಬರ್ತಾ ಇದೀಯಾ, ಇದನ್ನ ನೀನ್ ತಡೆಯೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಅವಳನ್ನ ಸಾಯಿಸ್ಬೇಕು ಅಂತ ಇರ್ಬೇಕಾದ್ರೆ ನೋಡಿದ್ರೆ ಇವನ್ ಮೇಲ್ಗಡೆ ಕೆಲವು ಸ್ಟೀಲ್ಗಳು ಬಿದ್ದೋಗ್ಬಿಡುತ್ತೆ, ಕಬ್ಣಗಳು ಬಿದ್ದೋಗ್ಬಿಟ್ಟು ಇವನು ಲಾಕ್ ಆಗಿ ಹೋಗ್ಬಿಡುತ್ತೆ. ಅಲ್ಲಿಂದ ರಿಲೀಫ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕ್ಯಾಸಿನ ಇರೋವರೆಗೂ ಈ 3 ಜನನ ನಿನ್ ಕೈಲಿ ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಆ ಜಾಗದಿಂದ ಸೈಡ್ಗೆ ಹೋಗ್ತಾ ಇರ್ತಾಳೆ. ಇವನ್ ಮೇಲ್ಗಡೆ ತುಂಬಾ ಕಬ್ಣಗಳು ಬಿದ್ದಿರೋದ್ರಿಂದ ಇವನು ಶಿಸ್ತಾಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಕೆಳಗಡೆ ಬಿದ್ದೋದಾಗ ಈ ಮೇಲ್ಗಡೆಗೆ ಆ ಫ್ಯಾಕ್ಟರಿಯ ನೇಮ್ ಇರುತ್ತಲ್ಲ ದೊಡ್ಡದಾಗಿ, ಆ ಒಂದು ಒಂದು ಲೆಟರ್ ಇವನ್ ಮೇಲ್ಗಡೆ ಬಿದ್ಬಿಟ್ಟು ಇವನ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಆ ಜಾಗ ಫುಲ್ ಡೆಸ್ಟ್ರಾಯ್ ಆಗ್ತಾ ಇರುತ್ತಲ್ಲ, ಇವಳು ಕೂಡ ಎಸ್ಕೇಪ್ ಆಗೋಣ ಅಂತ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಆಗೋದಿಲ್ಲ. ಇವಳು ಕೂಡ ಸ್ಕಿಡ್ ಆಗ್ಬಿಟ್ಟು ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಇವಳನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಇವ್ರ ಫ್ರೆಂಡ್ಸ್ ಗಳು ನೀರಿಗೆ ಹಾರಿಬಿಟ್ಟು ಇವಳನ್ನ ಆಚೆಗೆ ಕರ್ಕೊಂಡ್ ಬರ್ತಾರೆ. ನೋಡಿದ್ರೆ ಇವಳಿಗೆ ಪಲ್ಸ್ ಇರೋದ್ರಿಲ್ಲ. ಇವ್ರು 3 ಜನ ಸೇರ್ಕೊಂಡು CPR ಮಾಡ್ಬಿಟ್ಟು ಅವಳನ್ನ ಮತ್ತೆ ಬದುಕಿಸ್ಕೊಂಡ್ಬಿಡ್ತಾರೆ. ಈ ಕಡೆ ಬೆನ್ನ ತಂಗಿಗೆ ಒಂದು ಬೇಬಿ ಕೂಡ ಹಾಗಿರುತ್ತೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ತೀವಿ ಇವರೆಲ್ಲರೂ ಕೂಡ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಕ್ಯಾಸಿಗೆ ಕಣ್ಣು ಹೊಂಟೋಗ್ಬಿಟ್ಟಿರುತ್ತೆ. ಈಗ ಅವಳ ಪವರ್ ಎಲ್ಲ ರಿಯಲೈಸ್ ಆಗಿರುತ್ತಲ್ಲ. ಮತ್ತೆ ಆ 3 ಜನ ಹುಡುಗಿರು ಕೂಡ ನಮ್ ಕ್ಯಾಸಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ, ನಮ್ ಪ್ರಾಣನ ಬಚಾವ್ ಮಾಡಿದ್ದಕ್ಕೆ ಅನ್ಬಿಟ್ಟು. ಇವಳು ಕೂಡ ಇನ್ಮೇಲೆ ಇವರು ನನ್ನ ಫ್ಯಾಮಿಲಿ ಅನ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಕ್ಯಾಸಿಗೆ ಗೊತ್ತಾಗ್ಬಿಡುತ್ತೆ ಇವ್ರು 3 ಜನ ಫ್ಯೂಚರ್ ಅಲ್ಲಿ ಯಾವ ರೀತಿ ಸೂಪರ್ ವುಮೆನ್ಸ್ ಆಗ್ತಾರೆ ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಏನು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದಂದೆ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.